ದಿಗ್ಗಜರು ಅನ್ನೋ ಸಿನಿಮಾಗೆ ನಾನು ಕಂಪ್ನಿ ಮೇಕಪ್ ಆರ್ಟಿಸ್ಟಾಗಿ ಕೆಲಸ ಮಾಡ್ತಾಯಿದ್ದೆ. ನನಗೆ ಗೊತ್ತಿರಲಿಲ್ಲ, ನನಗೆ ಯಾರ್ಯಾರು ಮೇಕಪ್ಪು ಕಲಾವಿದರು ಯಾರ್ಯಾರು ಬರ್ತಾರೆ ಏನಂತ ಗೊತ್ತಿರಲಿಲ್ಲ. ಆಮೇಲೆ ಅಲ್ಲಿ ಮ್ಯಾನೇಜರ್ ಹೇಳಿದ್ರು ನನಗೆ, ಈ ದಿಗ್ಗಜರು ಪಿಕ್ಚರ್ಗೆ ನಿಮ್ಮನ್ನೇ ಯಾತಕ್ಕೊತ್ತಾ ನಾವು ಕಂಪ್ನಿಗೆ ಹಾಕ್ಕೊಂಡಿರೋದು, ವಿಷ್ಣುವರ್ಧನ್ ಅವರಿಗೆ 15 ದಿನ ನೀವೇ ಮೇಕಪ್ ಮಾಡಬೇಕಾಗತ್ತೆ, ಅವ್ರು ಮೇಕಪ್ ಆರ್ಟಿಸ್ಟ್ ಇರೋದಿಲ್ಲ ಅಂತ ನಿಮ್ಮನ್ನು ಈ ಪಿಕ್ಚರ್ಗೆ ಫಿಕ್ಸ್ ಮಾಡಿದ್ದೀವಿ ಅಂತ ಹೇಳಿದ್ರು. ಆವಾಗ ಅದೊಂದು ನಮಗೊಂದು ವಿಶೇಷವಾದ ಒಂದು ವಿಷ್ಣುವರ್ಧನ್ ಅವರಿಗೆ ಒಂದು 15 ದಿನ ನಾನೇ ಮೇಕಪ್ ಮಾಡೋದಂಥ ಒಂದು ಅವಕಾಶ. ಅದು ದಿಗ್ಗಜರು ಚಿತ್ರದಲ್ಲಿ. ದಿಗ್ಗಜರು ಪಿಕ್ಚರಲ್ಲಿ ಕಂಪ್ನಿಯ ಮೇಕಪ್ ಆರ್ಟಿಸ್ಟಾಗಿ ನಾನು ಕೆಲಸ ಮಾಡಿದ್ದೀನಿ. ಅಲ್ಲೂ ಕೂಡ ಡಿಫ್ರೆಂಟ್ ಕ್ಯಾರೆಕ್ಟರ್ಗಳೆಲ್ಲ ಮೇಕಪ್ ಮಾಡಿದ್ವಿ. ಅಲ್ಲೂ ಕೂಡ ಅಂಬರೀಷ್ ಅವರು ಮತ್ತು ವಿಷ್ಣುವರ್ಧನ್ ಅವರು ಮತ್ತು ಅಲ್ಲಿನ ಕಲಾವಿದಗಳ ಒಡನಾಟ ಎಲ್ಲ ನನಗೆ ತುಂಬ ಖುಷಿ ಕೊಟ್ಟ ಒಂದು ವಾತಾವರಣ. ಈ ಸ್ಪೆಷಲ್ ಎಫೆಕ್ಟ್ ಮೇಕಪ್ಗಳು ಅಂತ ಬಂದಾಗ ನಾನು ಸುಮಾರು ಚಿತ್ರಗಳಿಗೆ ಈ ಸ್ಪೆಷಲ್ ಎಫೆಕ್ಟ್ ಮೇಕಪ್ಗಳು ಮಾಡಿದ್ದೀನಿ. ಅದರಲ್ಲಿ ಈ ತರ್ಕ ಪಿಕ್ಚರಲ್ಲಿ ದೇವರಾಜ್ಗೆ ಶಂಕರ್ ನಾಗ್ ಅವರು ಕತ್ತು ಕುಯ್ತಾರೆ. ಅದು ಭಾರಿ ವಿಶೇಷವಾದ ಒಂದು ಮೇಕಪ್ಪು. ಅವೆಲ್ಲ ಲ್ಯಾಟೆಕ್ಸ್ ರಬ್ಬರಲ್ಲೇ ನಾನು ಮೇಕಪ್ ಮಾಡಿದ್ದೆ. ಚಾಕೋಲ್ಲಿ ಕತ್ತು ಹಿಂಗೆ ಕುಯ್ದ ತಕ್ಷಣ ಹಾಗೆ ಓಪನ್ ಆಗಿಬಿಡುತ್ತೆ, ಕತ್ತೆ ಓಪನ್ ಆಗಿಬಿಡುತ್ತೆ. ಇಡೀ ಸಿನಿಮಾದಲ್ಲಿ ಡೆಡ್ ಬಾಡಿ ಇರುತ್ತೆ ಮತ್ತು ಕಟ್ಟಾಗಿರೋದು ಇದು ಇರುತ್ತೆ. ಅದೊಂದು ವಿಶೇಷವಾದ ಒಂದು ಮೇಕಪ್ಪು. ಅದೇ ರೀತಿ ವಿಷ್ಣುವರ್ಧನ್ ಅವರಿಗೆ ತೊಡೆಗೆ ಒಂದು ಬುಲೆಟ್ ಬಿದ್ದಿರುತ್ತೆ. ಆ ಬುಲೆಟನ್ನು ತೆಗೆಯುವಂಥ ಒಂದು ಸೀನು. ಅದರಲ್ಲಿ ಹೀರೋಯಿನ್ನು ಚಾಕುವಲ್ಲಿ ಆ ಗಾಯಕ್ಕೆ ಒಳಗಡೆ ಹೋಗಿ ಆ ಬುಲೆಟನ್ನು ತೆಗಿತಾರೆ, ರಕ್ತನೂ ಬರ್ತಾ ಇರುತ್ತೆ, ಬುಲೆಟು ಬರುತ್ತೆ. ಈ ಸ್ಪೆಷಲ್ ಎಫೆಕ್ಟು ಇವೆಲ್ಲ ಅದರಲ್ಲಿ ನಮಗೆ ಭಾರಿ ಖುಷಿ ಕೊಟ್ಟಂಥ ಒಂದು ಇದು. ಈ ಥರ ಸ್ಪೆಷಲ್ ಎಫೆಕ್ಟ್ಗಳು ಸುಮಾರು ಚಿತ್ರಗಳಲ್ಲಿ ಮಾಡಿದ್ದೀವಿ.